ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದೆ. ಈಗ ಉಳಿದಂತಹ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಗ್ರಾಮರಿಂದ ಇರ್ಬೋದು, ಸಂದರ್ಭಗಳಿಂದ ಆ ಎಲ್ಲ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ ಮಕ್ಕಳ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತದೆ ನಿಮ್ಮ ಎಕ್ಸಾಮ್ಗೆ ಬರುವಂಥವು. ಸೊ ಇದನ್ನು ನಿಮ್ಮ ಸ್ಕೋರಿಂಗ್ ಪ್ಯಾಕೇಜ್ ಥರ ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎಕ್ಸಾಮಲ್ಲಿ ರೈಟಿಂಗಲ್ಲೇ ನೀವು ಮೋರ್ ದೆನ್ 80 ಮಾರ್ಕ್ಸನ್ನು ತೆಗೆದುಕೊಳ್ಳಿಕ್ಕೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಕ್ರಾಲ್ ಮಾಡ್ತಾ ಹೋದರೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಈಗ ಅಲಂಕಾರಗಳಿಗೆ ಬರೋಣ. ಸೊ ಇದು ನಿಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 31ನೇ ಪ್ರಶ್ನೆಯಾಗಿ ಬರ್ತದೆ. ಸೊ 3 ಅಂಕಕ್ಕೆ ಕೇಳ್ತಾರೆ. ಸೊ ಯಾವ ಅಲಂಕಾರವನ್ನಾದರೂ ಬೇಕಾದರೂ ಅವರು ಕೇಳ್ಬೋದು ಮಕ್ಕಳ. ಸೊ ಎಕ್ಸಾಂಪಲ್ ನಿಮಗೆ ಉಪಮಾಲಂಕಾರ ಕೇಳ್ಬೋದು, ರೂಪಕಾಲಂಕಾರ ಕೇಳ್ಬೋದು, ಅರ್ಥಾನ್ಯಾಸ ಅಲಂಕಾರ ಕೇಳ್ಬೋದು, ದೃಷ್ಟಾಂತ ಅಲಂಕಾರವನ್ನು ಕೇಳ್ಬೋದು. ಸೊ ಯಾವುದು ಬೇಕಾದರೂ ಕೇಳ್ಬೋದು ಮಕ್ಕಳು, ಆದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಚ್ಚಾಗಿ ನಿಮಗೆ ಬರುವಂಥದ್ದು ಉಪಮಾಲಂಕಾರ ಅಥವಾ ರೂಪಕಾಲಂಕಾರಕ್ಕೆ ಕೊಟ್ಟಿರ್ತಾರೆ ಹೆಚ್ಚಾಗಿ. ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ. ಸೊ ಇಲ್ಲಿ ಏನಾಗಿದೆ, ಒಳಗಿನ ಮಂದಿ ಗುಂಡು ಹೊಡೆಯುವುದು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುತ್ತಲ್ವಾ, ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಪರಸ್ಪರ ಹೋಲಿಕೆ ಆಗ್ತಾ ಇರೋದ್ರಿಂದ ಇದು ಉಪಮಾಲಂಕಾರ ಆಗ್ತದೆ ಮಕ್ಕಳ. ಸೊ ಇಲ್ಲಿ ಉಪಮೇಯ ವೆರಿ ಇಂಪಾರ್ಟೆಂಟ್. ಒಳಗಿನ ಮಂದಿ ಗುಂಡು ಹೊಡೆಯುವುದು, ಉಪಮಾನ ಮುಂಗಾರಿನ ಸಿಡಿಲು ಸಿಡಿಯುವುದು, ಉಪಮವಾಚಕ ಹಂಗ. ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿಲ್ಲ ಮಕ್ಕಳ. ಸೊ ಸಮನ್ವಯವನ್ನು ಈ ರೀತಿ ಬರೀಬೇಕು. ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಯುವುದಕ್ಕೆ ಹೋಲಿಸಲಾಗಿದೆ. ಸೊ ಇದಿಷ್ಟು ಬರೆದ್ರೆ ನಿಮಗಿಲ್ಲಿ 3 ಅಂಕಗಳು ಡೆಫಿನೆಟ್ ಆಗಿ ಸಿಗ್ತದೆ. ಅದೇ ರೀತಿ ಇಲ್ಲಿ ನೋಡಿ, ಸಿಡಿಲು ಸಿಡಿದಾಂಗ ಗುಂಡು ಸಿಡಿದಾವ. ಇಲ್ಲೂ ಸಹ ಗುಂಡುಗಳನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ, ಸಿಡಿಲು ಸಿಡಿಯುವುದಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಇದು ಸಹ ಉಪಮಾಲಂಕಾರ ಆಗಿರ್ತದೆ. ಸೇಮ್ ಆಸ್ ಇಟ್ ಈಸ್ ಇದೇ ರೀತಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಲಂಕಾರಕ್ಕೆ ಹೋಗೋಣ ಮಕ್ಕಳಲ್ಲಿ. ಮಾರಿ ಗೌತಣವಾಯಿತು ನಾಳಿನ ಭಾರತ. ಸೊ ಇಲ್ಲಿ ಯಾವುದನ್ನ ಹೋಲಿಕೆ ಮಾಡಿಲ್ಲ ಮಕ್ಕಳ. ಸೊ ಇಲ್ಲಿ ಮಾರಿ ಗೌತಣವಾಯಿತು ನಾಳಿನ ಭಾರತ ಅನ್ನೋದು ಮಾರಿ ಗೌತಣ. ಸೊ ಅಲ್ಲಿ ಯಾವುದನ್ನು ಹೋಲಿಕೆ ಮಾಡ್ತಾ ಇಲ್ಲ. ಹಾಗಾಗಿ ಇದೊಂದು ರೂಪಕಾಲಂಕಾರಕ್ಕೆ ಬರ್ತದೆ. ಸೊ ಇಲ್ಲಿ ಉಪಮೇಯ ಭಾರತದ ಯುದ್ಧ, ಉಪಮಾನ ಮಾರಿಯ ಔತಣ. ಸೊ ಇಲ್ಲಿ ಉಪಮೇಯವಾಗಿರುವ ಭಾರತದ ಯುದ್ಧಕ್ಕೂ ಉಪಮಾನವಾಗಿರುವಂತಹ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ. ಆದ್ದರಿಂದ ಇದು ಒಂದು ರೂಪಕಾಲಂಕಾರವಾಗಿದೆ. ಸೊ ಇದಿಷ್ಟನ್ನು ನೀವು ಬರೆದ್ರೆ ಸಾಕು ಮಕ್ಕಳ. ಸೊ ಹಾಗಾಗಿ ಈ 3 ಗಾದೆಗಳಿಗೆ ಹೆಚ್ಚು ನೀವು ಅಭ್ಯಾಸ ಈ 3 ಅಲಂಕಾರಗಳಿಗೆ ಹೆಚ್ಚಾಗಿ ಅಭ್ಯಾಸವನ್ನ ಮಾಡಿ. ರೂಪಕಾಲಂಕಾರ ಇರ್ಬೋದು ಅಥವಾ ಉಪಮಾಲಂಕಾರ ಇರ್ಬೋದು, ಅಥವಾ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅರ್ಥಾನ್ಯಾಸ ಅಲಂಕಾರವನ್ನ ಕೇಳಿದರೆ ಅದನ್ನಾದ್ರೂ ಕೊಡ್ಬೋದು. ಸೊ ಹಾಗಾಗಿ ಇವುಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಗಾದೆಗಳಿಗೆ ಬಂದ್ರೆ ಇದು 32ನೇ ಪ್ರಶ್ನೆ ಆಗಿರ್ತದೆ. ಇಲ್ಲಿ 3 ಅಂಕಗಳು ಬರ್ತದೆ ಮಕ್ಕಳ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಗಾದೆಗಳಿಗೆ ಹೋದರೂ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅಲ್ಲಿ ನೀವು ಬರೀಬೇಕಾಗ್ತದೆ ಮಕ್ಕಳ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಕೊಡಲಾಗಿದೆ, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಇದು ಸ್ಟಾರ್ಟಿಂಗ್ ಬರೀಲೇಬೇಕು. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಇದು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡ ಜನಪ್ರಿಯ ಗಾದೆ. ಅದನ್ನ ಬರೆದು ಆ ನಂತರ ನೀವು ಈ ರೀತಿ ಬರೀಬೇಕು. ಆಲ್ರೆಡಿ ನಿಮಗೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲೂ ಹೇಳಿರೋದ್ರಿಂದ ಸೊ ನಿಮಗೆ ಗೊತ್ತಿದೆ ಯಾವ ರೀತಿ ಬರೀಬೇಕು. ಸೊ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಕೊಡಲೇಬೇಕು. ಗಾದೆ ಮಹತ್ವದ ಬಗ್ಗೆ ಬರೀಬೇಕು. ಕೊಟ್ಟಿರೋ ಗಾದೆ ಮಹತ್ವ ಅಲ್ಲ, ಜಸ್ಟ್ ಗಾದೆಗಳ ಇಂಟ್ರಡಕ್ಷನ್ ಅನ್ನು ನೀವು ಬರೆದು ತದನಂತರ ನೀವು ಈ ಒಂದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ತದನಂತರ ನೀವು ಅದನ್ನ ಬರಿತಾ ಹೋಗ್ಬೇಕು ಮಕ್ಕಳ. ಸೊ ನೋಡಿ, ಕಂಪ್ಲೀಟ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೂಡಿ ಬಾಳಿದರೆ ಸ್ವರ್ಗ. ಸೇಮ್ ಆಸ್ ಇಟ್ ಈಸ್ ನಾನು ಹೇಳಿದೆ, ಯಾವುದೇ ಗಾದೆ ಬರೆದ್ರು ಇದು ಸ್ಟಾರ್ಟಿಂಗ್ ನಿಮಗೆ ಇಂಟ್ರಡಕ್ಷನ್ ಆಗೇ ಇರ್ತದೆ. ಸೊ ಇಂತಹ ಜನಪ್ರಿಯ ಗಾದೆಗಳಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಅನ್ನೋದು ಒಂದು ಆಗಿದೆ ಅಂತ ಹೇಳಿ ತದನಂತರ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗ್ತದೆ. ಇದಿಷ್ಟೇ ಅಲ್ಲದೆ ಗಾದೆಗಳು ವೇದಗಳಿಗೆ ಸಮ, ಗಾದೆಗಳು ಹಿರಿಯರ ಅನುಭವದ ಮಾತಾಗಿದೆ. ವಾಮನದ ಚಿಕ್ಕದಾಗಿದ್ದರೂ ಇದು ವಾಮನನ ರೀತಿ ದೊಡ್ಡದ, ಅದರ ಅರ್ಥವನ್ನ ತಿಳಿಸ್ತದೆ. ಈ ರೀತಿ ನೀವು ಅದನ್ನ ಬರೆದು ತದನಂತರ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗಿಲ್ಲಿ 3 ಅಂಕಗಳು ಸಿಗ್ತದೆ. ಸೊ ಇದರ PDF ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮಕ್ಕಳ. ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಟ್ಟುವುದು ಕಠಿಣ, ಕೆಡವುವುದು ಸುಲಭ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಸೊ ಇವೆಲ್ಲ ಸೇಮ್ ಆಸ್ ಇಟ್ ಈಸ್ ನೀವು ಬರೀಲಿಕ್ಕೆ ಬಹಳ ಯೂಸ್ಫುಲ್ ಆಗುವಂಥವು. ನಿಮ್ಮ ದಿನನಿತ್ಯದ
ಮಾತುಗಳಲ್ಲೂ ಸಹ ಇವನ್ನ ಬಳಸಿರ್ತೀವಿ ನಾವು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ಒಂದು ಗಾದೆಗಳು. ನೆಕ್ಸ್ಟ್, ಆಳಾಗಬಲ್ಲವನು ಅರಸನಾಗಬಲ್ಲ, ಇದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ. ಸೊ ಇಲ್ಲಿ ಕೊಟ್ಟಿರುವಂತಹ ಗಾದೆಗಳೇ ಬರಬೇಕು ಅಂತಲ್ಲ, ಇದರಲ್ಲಿ ನಿಮಗೆ ಯಾವುದಾದ್ರೂ ಬರ್ಬೋದು. ಯಾಕೆಂದ್ರೆ 2 ಗಾದೆಗಳಿರೋದ್ರಿಂದ ಒಂದನ್ನ ಆಯ್ಕೆ ಮಾಡಿ ನೀವು ಬರೆಯುವಂಥದ್ದು. ಹಾಗಾಗಿ ಇಷ್ಟನ್ನ ನೀವು ಪರ್ಫೆಕ್ಟ್ ಆದ ಇದರಲ್ಲಿ ಒಂದು ಗಾದೆ ಅಂತೂ ಬಂದಿರ್ತದೆ ಮಕ್ಕಳು. ಹಾಗಾಗಿ ಹೆಚ್ಚು ಅಭ್ಯಾಸವನ್ನ ಮಾಡ್ಕೊಳ್ಳಿ. ತದನಂತರ ನಮಗೆ ಮೇನ್ 18 ಅಂಕಗಳು ಸಿಗುವಂಥದ್ದು ಸಂದರ್ಭ ಸ್ವಾರಸ್ಯದಲ್ಲಿ. ಸೊ ಇಲ್ಲಿ ನಿಮಗೆ ಗೊತ್ತಿದೆ 3 ಪಾಠದಿಂದ ಬರ್ತದೆ, 3 ಪದ್ಯದಿಂದ ಬರ್ತದೆ. ಆಲ್ರೆಡಿ ಬ್ಲೂ ಪ್ರಿಂಟ್ ಕೊಟ್ಟಿರೋದ್ರಿಂದಲೇ ಯಾವ ಪಾಠದಿಂದ ನಿಮಗೆ ಸಂದರ್ಭ ಬರ್ತದೆ ಅನ್ನೋ ಒಂದು ಐಡಿಯಾ ಸಿಕ್ಕಿರ್ತದೆ ಆಲ್ರೆಡಿ. 3 ಅಂಕಕ್ಕೆ ಬರುವ ಪ್ರಶ್ನೆಗಳೆಲ್ಲ ನಿಮಗೆ ಹೆಚ್ಚಾಗಿ ಯಾವಪ್ಪ ಅಂದ್ರೆ ಒಂದು ಗಾದೆ, ಇನ್ನೊಂದು ಅಲಂಕಾರ, ತದನಂತರ ಛಂದಸ್ಸು, ಆ ನಂತರ ನಿಮಗೆ 3 ಅಂಕಕ್ಕೆ ಬರುವ ಪ್ರಶ್ನೆಗಳನ್ನ ಸಂದರ್ಭ. ಇನ್ಯಾವ 3 ಅಂಕಕ್ಕೆ ನಿಮ್ಗೆ ಇಲ್ಲಿ ಬರೋದಿಲ್ಲ. ಹಾಗಾಗಿ ನೀಟಾಗಿ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಂಬಿಡಿ. ಅದರಲ್ಲಿ ಯಾವ ಲೆಸನ್ ಇಂದಲೇ ಬರ್ತದೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿರ್ತದೆ. ಸೊ ಇಲ್ಲಿ ನೋಡಿ, ನಿಮಗೆ ಸಂದರ್ಭಕ್ಕೆ ಬಂದ್ರೆ, ಸೊ ನಾನಿಲ್ಲಿ ನಿಮಗೆ ಜಸ್ಟ್ ಕ್ವಶನ್ ಅನ್ನ ಹೇಳಿ ಆಯ್ಕೆ ಮಾತ್ರ ಹೇಳ್ತೀನಿ. ಸಂದರ್ಭ ಸ್ವಾರಸ್ಯವನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಕಂಡ ವಿದಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕು. ಸೊ ಈ ವಾಕ್ಯವನ್ನ ಎನ್ ಮೂರ್ತಿರಾವ್ ಅವರು ರಚಿಸಿರುವಂತಹ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಈ ಸಂದರ್ಭ ಹುಲಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಪ್ರಯತ್ನಿಸಿ ವಿಫಲವಾದಾಗ ಬೆನ್ನಿನ ಹಿಂದಿನಿಂದಲೇ ಬಿಡಲೆ ಎಂದು ಅದರ ಮನಸ್ಸಿನಲ್ಲಿ ಗೊಂದಲ. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದಂತಹ ಹುಲಿ ಆಗಿರ್ತದೆ. ಆಗ ಇದು ಈ ಒಂದು ವಾಕ್ಯ ಬರ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿ ನೀವು ಬರೀರಿ. ನಂತರದ ಸ್ವಾರಸ್ಯವನ್ನ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್, ಸ್ವಧರ್ಮೇ ನಿಧನಂ ಶ್ರೇಯ. ಸೊ ಈ ಒಂದು ವಾಕ್ಯವನ್ನ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಈ ವ್ಯಾಘ್ರಗೀತೆಯಿಂದ ಈ 2ಅನ್ನ ನೀವು ನೋಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನಂತರ, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು. ಇದು ಸಹ ನಿಮಗೆ ವ್ಯಾಘ್ರಗೀತೆಯಿಂದಲೇ ಹೆಚ್ಚಾಗಿ ಬರುವಂತಹ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಸೊ ಇದನ್ನು ಸಹ ಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ವ್ಯಾಘ್ರಗೀತೆ ಎನ್ನುವಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೆಕ್ಸ್ಟ್, ಹುಲಿ ಈಗ ಎಷ್ಟು ಹಸಿದಿರಬೇಕು. ಇದನ್ನು ಸಹ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡಿ. ಸೊ ನಿಮಗೆ ಗೊತ್ತಿದೆ ಯಾವ್ಯಾವ ಪಾಠದಿಂದ. ಹಾಗಾಗಿ ವ್ಯಾಘ್ರಗೀತೆಯಿಂದ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಹಾಗಾಗಿ ಅಲ್ಲಿಂದ ನೀವು ಒಂದು ನೋಡ್ಕೋಬೇಕು. ನೆಕ್ಸ್ಟ್, ನೀವು ಭಾಗ್ಯಶಿಲ್ಪಿಗಳು ಪಾಠದಿಂದ ಒಂದು ಪ್ರಶ್ನೆ ಬರುವಂತದ್ದು ಮಕ್ಕಳ. ಹಾಗಾಗಿ ಅಲ್ಲೂ ಸಹ ಸಂದರ್ಭ ಸಹಿತ ನೋಡ್ಕೊಳ್ಬೇಕು. ಇಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ. ಸೊ ಈ ವಾಕ್ಯವನ್ನ ಭಾಗ್ಯಶಿಲ್ಪಿ ಪಾಠದಿಂದ ಪಠ್ಯಪುಸ್ತಕದ ರಚನಾ ಸಮಿತಿ ಆಯ್ಕೆ ಮಾಡಿ ಕೊಟ್ಟಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಪಾಠ ಭಾಗದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಮತ್ತೆ ಸ್ವಾರಸ್ಯ. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಸೊ ಈ ವಾಕ್ಯವನ್ನು ಸಹ ಭಾಗ್ಯಶಿಲ್ಪಿಗಳು ಪಾಠದಿಂದಲೇ ಆಯ್ಕೆಯಾಗಿದೆ. ಸೊ ಹಾಗಾಗಿ ಈ ಸಂದರ್ಭವನ್ನು ಸಹ ಅದೇ ಪಾಠದಿಂದ ಬರ್ತದೆ. ನೆಕ್ಸ್ಟ್, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸಂಸ್ಥಾನ ಎಂಬ ಕೀರ್ತಿ ಪ್ರಾಪ್ತವಾಯಿತು. ಸೊ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿತಾರೆ. ಇಡೀ ಖಂಡದಲ್ಲಿ ಯಾವ ಸಂಸ್ಥಾನವನ್ನು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡಿರ್ತದೆ. ಹಾಗಾಗಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಸೊ ಇದು ಸಂದರ್ಭ. ಸೊ ಸ್ವಾರಸ್ಯವನ್ನ ನೀವು ಬರೀಬೇಕಾಗ್ತದೆ. ಸೊ ಇದು ನಿಮಗೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ತಾವು ಕಡಿಮೆ ಮಾತನಾಡಿದಿರಿ, ಹೆಚ್ಚು ಕೆಲಸ ಮಾಡಿದಿರಿ. ಸೊ ಇದು ಸಹ ಮೋಸ್ಟ್ ರಿಪೀಟೆಡ್ ಆಗಿ ಕೇಳುವಂತಹ ಒಂದು ಸಂದರ್ಭ ಆಗಿದೆ ಮಕ್ಕಳ. ಹಾಗಾಗಿ ನೀವು ಇದನ್ನ ನೋಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಭಾಗ್ಯಶಿಲ್ಪಿಗಳು ಪಾಠದಿಂದ ಬರುವಂತಹ ಸಂದರ್ಭ ಆಗಿರ್ತದೆ. ನೆಕ್ಸ್ಟ್ ನಿಮಗೆ ಬಂದ್ರೆ ಎದೆಗೆ ಬಿದ್ದ ಅಕ್ಷರ. ಸೊ ಈ ಪಾಠದಲ್ಲಿ ನಮಗೆ ಬರ್ತವೆ. ಈ 3 ಪಾಠದಿಂದ ಹೆಚ್ಚಾಗಿ ಗಮನ ಕೊಡಿ. ನೆಕ್ಸ್ಟ್, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಸಹ ಮನೆ ಬೇಡ. ಸೊ ಇದನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ. ಸೊ ಈ ವಾಕ್ಯವನ್ನ ಮನೆ ಮಂಚಮ್ಮ ದೇವತೆ ತನ್ನ ಗುಡಿ ಕಟ್ಟುತ್ತಿರುವವರಿಗೆ ಹೇಳ್ತಾಳೆ. ಸೊ ಏನಾಗ್ತದೆ ಅಂದ್ರೆ, ಒಂದು ಗ್ರಾಮದಲ್ಲಿ ಜನ ಎಲ್ಲ ಸೇರ್ಕೊಂಡು ಮಂಚಮ್ಮಗೆ ಗುಡಿಯನ್ನು ಕಟ್ಟಬೇಕಾದ್ರೆ ಒಬ್ಬ ಗ್ರಾಮಸ್ಥನ ಮೈ ಮೇಲೆ ಮಂಚಮ್ಮ ಆವಾಹಿಸಿಕೊಂಡು
ಏನ್ರಯ್ಯ ಮಾಡ್ತಾ ಇದ್ದೀರಾ, ನಿಮಗೆ ಮನೆ ಇಲ್ಲ, ನನಗೆ ಏನಕ್ಕೆ ಮನೆ ಕಟ್ತಾ ಇದ್ದೀರಾ, ಸೊ ನೀವು ಫಸ್ಟ್ ಮನೆಯನ್ನು ಕಟ್ಕೊಳ್ಳಿ, ಆ ನಂತರ ನೀವು ನನಗೆ ಮನೆಯನ್ನು ಕಟ್ಟಿ ಅಂತ ಹೇಳು ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಸ್ವಾರಸ್ಯವನ್ನು ನೀವು ಬರೀಬೇಕು. ನೆಕ್ಸ್ಟ್, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಇದನ್ನು ಸಹ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದಲೇ ಆಯ್ಕೆಯಾಗಿದೆ ಮಕ್ಕಳ. ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿ, ಈ ಪ್ರಶ್ನೆ ಸಹ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾರೆ ಮಕ್ಕಳ. ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಮತ್ತೆ ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ಇದು ಸಹ ಇದೇ ಪಾಠದಿಂದ, ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆಯ್ಕೆಯಾಗಿರುವಂಥದ್ದು. ಹಾಗಾಗಿ ಗಮನವಿಟ್ಟು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 14ನೇದು, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಸೊ ಈ ವಾಕ್ಯವನ್ನ ಶ್ರೀಮತಿ ಸಾರಾ ಅಬುಬಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥನ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಸೊ ಈ ಒಂದು ವಾಕ್ಯವನ್ನ ವೈದ್ಯ ಸೈನಿಕನಾಗಿ ರಾಹಿಲನು ಮುದುಕಿಗೆ ಹೇಳ್ತಾನೆ. ಸೊ ಆ ಸಂದರ್ಭವನ್ನ ವಿವರಿಸಿ ತದನಂತರದ ಸ್ವಾರಸ್ಯವನ್ನ ಬರೀಬೇಕು. ನೆಕ್ಸ್ಟ್ 15ನೇ ಪ್ರಶ್ನೆ, ನಾನು ಆಕೆಯನ್ನ ಪರೀಕ್ಷಿಸುವೆ, ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ. ಸೊ ಇದನ್ನು ಯುದ್ಧ ಪಾಠದಿಂದಲೇ ಆಯ್ಕೆಯಾಗಿರುವಂಥದ್ದು. ಈ ಮಾತನ್ನ ರಾಹಿಲ ಮುದುಕಿಗೆ ಹೇಳ್ತಾನೆ. ಸೊ ಮನೆಯ ಒಳಗಡೆ ಹೋದ ರಾಹಿಲನಿಗೆ ಮುದುಕಿಯ ಸೊಸೆ ಹೆರಿಗೆ ನೋವು ತಿನ್ನುತ್ತಿದ್ದುದು ಗೊತ್ತಾಗ್ತದೆ. ಆಗ ಈ ಒಂದು ಮಾತು ಬರ್ತದೆ ಮಕ್ಕಳ. ಸ್ವಾರಸ್ಯವನ್ನ ಬರಿಬೇಕು. ತದನಂತರ 16ನೇ ಪ್ರಶ್ನೆ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಈ ವಾಕ್ಯವನ್ನ ಸಾರಾ ಅಬುಬಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಸೊ ಈ ವಾಕ್ಯವನ್ನ ಶ್ರೀಮತಿ ಸಾರಾ ಅಬುಬಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥನ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆಯ್ಕೆಯಾಗಿದೆ. ಸೊ ಈ ಮಾತನ್ನ ಮುದುಕಿ ತನ್ನ ದೇಶದ ಸೈನಿಕರಿಗೆ ಹೇಳ್ತಾಳೆ. ಸೊ ರಾಹಿಲನು ಮುದುಕಿಯ ಮನೆಯಲ್ಲಿ ರಕ್ಷಣೆ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಸೈನಿಕ ಉಡುಪಿನಲ್ಲಿದ್ದ 4-5 ಜನರು ಮುದುಕಿಯ ಮನೆಗೆ ಬಂದು, ಈ ಕಡೆ ಯಾರಾದರೂ ಗಾಯಗೊಂಡ ಸೈನಿಕರು ಬಂದಿದ್ದಾರೆ ಎಂದು ಕೇಳುತ್ತಾ ಒಳನುಗ್ಗಿದರು. ಮುದುಕಿ ಇಲ್ಲವಲ್ಲ ಎಂದು ನುಡಿದಳು. ಆದರೂ ಆ ಮನೆಯಲ್ಲೊಮ್ಮೆ ನೋಡಿಬಿಡಿ ಎಂದು ಒಬ್ಬ ಅಪ್ಪಣೆ ಇಟ್ಟನು. ಉಳಿದವರು ಒಳಹೊಕ್ಕು ಶೋಧಿಸುವಾಗ ಮುದುಕಿ ಅಳುತ್ತಾ, ಹೂ ನೋಡಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳಲಾಗಿದೆ. ಇದಿಷ್ಟು ಮಕ್ಕಳ ನಿಮಗೆ ಪಾಠದಿಂದ. ಒಟ್ಟಾಗಿ ನಿಮಗೆ 4 ಪಾಠಗಳಿಂದ ನಿಮಗೆ ಕೇಳುವಂಥದ್ದು. ಒಂದು ಎದೆಗೆ ಬಿದ್ದ ಅಕ್ಷರ, ಇನ್ನೊಂದು ಯುದ್ಧ, ಅದೇ ರೀತಿ ಇನ್ನೊಂದು ಭಾಗ್ಯಶಿಲ್ಪಿಗಳು, ತದನಂತರ ವ್ಯಾಘ್ರಗೀತೆ. ಸೊ ಇದರಿಂದ ನಿಮಗೆ ಸಂದರ್ಭ ಸ್ವಾರಸ್ಯವನ್ನ ಕೇಳ್ತಾರೆ ಪಾಠಗಳಲ್ಲಿ. ಇನ್ನು ಪದ್ಯಕ್ಕೆ ಬಂದ್ರೆ ನಾವು ಹಕ್ಕಿ ಹಾರುತ್ತಿದೆ ನೋಡಿದಿರ. ಸೊ ಇದನ್ನ ದ.ರಾ ಬೇಂದ್ರೆ ಅವರು ಬರೆದಿರುವಂತದ್ದು. ಸೊ ಆಯ್ಕೆಯನ್ನ ಬರೀರಿ. ತದನಂತರ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಸೊ ಇದನ್ನ ದ.ರಾ ಬೇಂದ್ರೆ ಅವರ ಕಾಲದ ಸಾರ್ವಭೌಮತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳ್ತಾರೆ ಮಕ್ಕಳ. ಸೊ ಸ್ವಾರಸ್ಯವನ್ನು ಸಹ ನೋಡ್ಕೊಳ್ಳಿ. ತದನಂತರ 20ನೇ ಪ್ರಶ್ನೆ, ಬಲ್ಲರು ಯಾರ ಹಾಕಿದ ಹೊಂಚ. ಸೊ ಈ ವಾಕ್ಯವನ್ನ ದ.ರಾ ಬೇಂದ್ರೆ ಅವರೇ ಬರೆದಿರುವಂಥದ್ದು. ಸೊ ಇದು ಯಾವ ಸಂದರ್ಭದಲ್ಲಿ, ಯಾವ ಸ್ವಾರಸ್ಯ? ಕಾಲ ಪಕ್ಷಿಯು ಬ್ರಹ್ಮಾಂಡ ರಹಸ್ಯವನ್ನ ಭೇದಿಸಲು ಹೊಂಚು ಹಾಕಿರಬಹುದು ಎಂಬ ವಿಸ್ಮಯವನ್ನ ವಾಕ್ಯ ರೂಪದಲ್ಲಿ ಇಲ್ಲಿ ವರ್ಣಿಸಲಾಗಿದೆ. ಸೊ ಕಂಪ್ಲೀಟ್ ಆಗಿ ಸ್ವಾರಸ್ಯವನ್ನ ನೀವು ಇದು ಮಾಡಬೇಕು. ಹೊಸಗಾಲದ ಹಸುಮಕ್ಕಳ ಹರಸಿ. ಸೊ ಇದನ್ನ ಬೇಂದ್ರೆಯವರು ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಕಾಲದ ಶುಭ ಹಾರೈಕೆಯನ್ನ ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳುತ್ತಾರೆ. ಕಾಲವು ಯುಗ ಯುಗಗಳ ಹಣೆಬರವನ್ನೇ ಅಳಿಸಿ ಹಾಕಿ ಹೊಸತನದ ಭಾಗ್ಯವನ್ನ ತೆರೆದು ಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬಿಚ್ಚಿ ಮೇಲೆ ಹಾರುತ್ತಾ ಹೊಸಕಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತದೆ, ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಸಿದೆ ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಸೊ ಇದಿಷ್ಟು. ನೆಕ್ಸ್ಟ್, ಮಂಗಳ ಲೋಕದ ಅಂಗಳಕ್ಕೇರಿ. ಸೊ ಇದು ಸಹ ಸಂದರ್ಭ ಮತ್ತೆ ಸ್ವಾರಸ್ಯ ಸೇಮ್ ಪದ್ಯದಿಂದನೇ ಆಗಿರ್ತದೆ ಮಕ್ಕಳ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ನೆಲಕ್ಕಿರುವೆನೆಂದು ಬಗೆದಿರೋ ಛಲಕ್ಕಿರುವೆ. ಇದನ್ನ ಚಲಮನೆ ಮೆರವೆಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ರನ್ನ ಕವಿಯವರು ಬರೆದಿರುವಂತಹ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ಕೆಯಾಗಿದೆ. ಸೊ ಆಯ್ಕೆ ಬರೀರಿ, ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ. ತದನಂತರ ಸಮರದೊಳನೆ ಗಜ್ಜೆ ಪೇಟೆ ಮಾವುದು ಕಜ್ಜಂ. ಸೊ ಇದನ್ನು ಸಹ ಅದೇ ಕೃತಿಯಿಂದಲೇ ಆಯ್ಕೆಯಾಗಿರುವಂಥದ್ದು, ಸಂದರ್ಭ ಮತ್ತೆ ಸ್ವಾರಸ್ಯ. ನೆಕ್ಸ್ಟ್, ಪಾಂಡವರುಳಿದೋ ಚಲಮನೆ ಮೆರೆಬೆಂ.
ಸೊ ಈ ವಾಕ್ಯವನ್ನ ನನ್ನ ಒಡ ಹುಟ್ಟಿದ 100 ಮಂದಿ ಸಹೋದರರು ಹೋರಾಡಿ ಸತ್ತರು, ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಬೆಳೆಯಿತು. ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ? ಆದ್ದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎನ್ನುವ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ನೆಕ್ಸ್ಟ್ 26ನೇದು, ಮೇಣಾಯ್ತು ಕೌರವಂಗಳವನಿತಳಂ. ಸೊ ಈ ವಾಕ್ಯವನ್ನ ಇದೇ ಪಾಠ ಚಲಮನೆ ಮೆರವೆಮ ಪದ್ಯದಿಂದಲೇ ಆಯ್ಕೆಯಾಗಿದೆ. ಸೊ ಸಂದರ್ಭ ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 27ನೇದು, ಹಸುರಾದುದು ಕವಿಯಾತ್ಮ. ಸೊ ಇದನ್ನ ಕುವೆಂಪು ಅವರ ಪಕ್ಷಿಕಾಶಿ ಎಂಬ ಕವನದಿಂದ ಆಯ್ದ ಹಸಿರು ಪದ್ಯದಿಂದ ಆಯ್ಕೆಯಾಗಿದೆ. ಸೊ ಪದ್ಯಗಳಲ್ಲಿ ನಿಮಗೆ ಬಂದ್ರೆ ಚಲಮನೆ ಮೆರವೆ, ಅದೇ ರೀತಿ ಹಸಿರು ಪದ್ಯದಿಂದ ಬರ್ತದೆ, ಮತ್ತೆ ಹಕ್ಕಿ ಹಾರುತ್ತಿದೆ ನೋಡಿದಿರ. ಸೊ ಈ 3 ಇದರಿಂದ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು, ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಬೇರೆ ಬಣ್ಣವ ಕಾಣೆ, ಇದನ್ನು ಸಹ ಹಸಿರು ಪದ್ಯದಿಂದಲೇ ಆಯ್ಕೆಯಾಗಿರೋದು. ನೆಕ್ಸ್ಟ್ ಹಸುರುಳಿ ಹಸಿರು. ಸೊ ಈ ಒಂದು ಪ್ರಶ್ನೆಯನ್ನು ತುಂಬ ಬಾರಿ ರಿಪೀಟೆಡ್ ಆಗಿ ಕೇಳ್ತಾರೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಹಸುರೆತ್ತಲ್. ಸೊ ಈ ವಾಕ್ಯವನ್ನು ಸಹ ತುಂಬ ಬಾರಿ ಕೇಳ್ತಾ ಇದ್ದಾರೆ, ಹಾಗಾಗಿ ಇದು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ ಈಗಳೊಂದಡಕೆಯೂ ಮಿಲ್ಲ ಕೈಯೊಳು. ಸೊ ಇದನ್ನ ಕೆಮ್ಮೆನೆ ಮೀಸೆ ಹೊತ್ತೇನೆ ಎಂಬ ಪದ್ಯ ಭಾಗದಿಂದ ಆಯ್ಕೆಯಾಗಿದೆ, ಪಂಪಾ ಕವಿಯವರು ಬರೆದಿರುವಂತಹದ್ದು. ಸೊ ಸಂದರ್ಭವನ್ನ ನೀವು ಬರೀಬೇಕು, ಅದೇ ರೀತಿ ಸ್ವಾರಸ್ಯವನ್ನ ಸಹ ನೋಡ್ಬೇಕು. ನೆಕ್ಸ್ಟ್ ವಿದ್ಯಾದಮನೆ ದನ ಮೊಪ್ಪುದು. ಸೊ ಈ ಒಂದು ವಾಕ್ಯವು ಸಹ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಂತು ನಾಣಲಿ ಗರಿಪ್ಪೆ ಮಾನಸರ. ಸೊ ಈ ವಾಕ್ಯ. ನೆಕ್ಸ್ಟ್ ಜಲಕ್ಕನಿಗಳದೆ ಸಿರಿ ಕಳ್ಳ ಉಡುಟ್ಟೆಂತೆಂಬುದು. ಸೊ ಇದನ್ನು ಸಹ ಕೆಮ್ಮೆನೆ ಮೀಸೆ ಹೊತ್ತನೆ ಎಂಬ ಪದ್ಯ ಭಾಗದಿಂದ ಆಯ್ಕೆಯಾಗಿದೆ. ನೊಳವಿಂಗೆ ಕುಪ್ಪೆ ವರಂ. ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ. ಸೊ ಒಟ್ಟಾರೆ ನಿಮಗೆ ಇರುವಂತದ್ದು ಮಕ್ಕಳ 6 ಪ್ರಶ್ನೆಗಳು, ಹಾಗಾಗಿ 3 ಪಾಠದಿಂದ ಕೇಳ್ತಾರೆ, 3 ಪದ್ಯದಿಂದ ಕೇಳ್ತಾರೆ. ಹಾಗಾಗಿ ನಿಮಗೆ ಒಟ್ಟು ಕೊಟ್ಟಿರುವಂಥದ್ದು ಕಲ್ತ್ಕೊಳ್ಳಿ, 4 ಪಾಠದಿಂದ 4 ಪದ್ಯದಿಂದ ಇದ್ದಾವೆ. ಹಾಗಾಗಿ 3ಅನ್ನ ನೀವು ಕಂಪ್ಲೀಟ್ ಆಗಿ ನೀವು 3 ಪದ್ಯದಿಂದ 3 ಪಾಠದಿಂದ ಕೇಳೋದ್ರಿಂದ 4 ಕೇಳ್ತಾ ಇದ್ರೆ 4 ಪಾಠ 4 ಪದ್ಯದಿಂದ ಇರುವಂಥದ್ದು ಸಂದರ್ಭ ಸ್ವಾರಸ್ಯಕ್ಕೆ. ಇವಿಷ್ಟನ್ನ ನೀವು ನೋಡ್ಕೊಬಿಟ್ರೆ ಈಸಿಯಾಗಿ ನೀವು ಅಂಕಗಳನ್ನ ತಗೋಬಹುದು ಮಕ್ಕಳ. ಒಂದು ಹಸಿರು ಪದ್ಯದಿಂದ, ಇನ್ನೊಂದು ಅಕ್ಕಿ ಹಾರುತ್ತಿದೆ ನೋಡಿದಿರ ಆ ಪದ್ಯದಿಂದ ಕೇಳ್ತಾರೆ, ಇನ್ನೊಂದು ಚಲಮನೆ ಮೆರವೆ, ಅದೇ ರೀತಿ ಕೆಮ್ಮೆನೆ ಮೀಸೆ ಹೊತ್ತೇನೆ. ಸೊ ಇವಿಷ್ಟು 4 ಪದ್ಯದಿಂದ ನಿಮ್ಗೆ ಏನ್ ಕೇಳ್ತಾ ಇದ್ದಾರೆ, ಸಂದರ್ಭ ಸ್ವಾರಸ್ಯವನ್ನ ಕೇಳ್ತಾ ಇದ್ದಾರೆ ಮಕ್ಕಳು. ಹಾಗಾಗಿ ಬ್ಲೂ ಪ್ರಿಂಟ್ ವೆರಿ ಇಂಪಾರ್ಟೆಂಟ್ ಆಗ್ತದೆ, ಇದಿಷ್ಟನ್ನ ನೀವು ನೋಡ್ಕೊಳ್ಳಿ. ಅದೇ ರೀತಿ ಪಾಠಕ್ಕೆ ಬಂದ್ರೆ ನಾನು ಹೇಳ್ದ ಹಾಗೆ ಯುದ್ಧ ಪಾಠದಿಂದ ನೋಡ್ಕೊಳ್ಳಿ, ಮತ್ತೆ ವ್ಯಾಘ್ರಗೀತೆಯಿಂದ ನೋಡ್ಕೊಳ್ಳಿ, ಭಾಗ್ಯಶಿಲ್ಪಿಗಳಿಂದ ನೋಡ್ಕೊಳ್ಳಿ. ಸೊ ಇದಿಷ್ಟನ್ನ ನೀವು ನೋಡ್ತಾ ಹೋದ್ರೆ ಯುದ್ಧ ಪಾಠ ಅದರಿಂದ ನೋಡ್ಕೊಳ್ಳಿ. ಸೊ ಇದಿಷ್ಟನ್ನು ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ 18 ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಪೋಯಮ್ ಇದೆ ಮಕ್ಕಳ. ನಿಮಗೆ ಗೊತ್ತಿದೆ ಪೋಯಮ್ ಕಂಠಪಾಠ ಮಾಡ್ಲಿಕ್ಕೆ ಯಾವೆಲ್ಲ ಇದೆ ಅಂತ ಹೇಳಿ. ಸೊ ಕಲುಷಿತವಾದಿ ನದಿ ಜಲಗಳಿಗೆ ಈ 4 ಲೈನು, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ. ಸೊ 2 ಒಂದೇ ಪಾಠದ ಪದ್ಯದ್ದಾಗಿರುತ್ತೆ. ನೆಕ್ಸ್ಟ್ ಮಾರಿ ಗೌತಣವಾಯ್ತು ನಾಳಿನ ಭಾರತ, ಅಥವಾ ಅದೇ ಜೊತೆಗೆ ಊರ್ಬಿಯೋಳು ಕೌಸಲ್ಯ ಪಡೆದ ಕುವರಂ ಬ್ರಾಹ್ಮ. ಸೊ ಈ ಒಂದು 6 ಲೈನ್ಗಳಿದಾವೆ, ಇದನ್ನು ನೋಡ್ಕೋಬೇಕು ನೀವು. ನೆಕ್ಸ್ಟ್ ತೆಗೆದುತ್ತರಿಂ ಮುರಿದು ಕುದುರೆಯ ಗಳಕ್ಕೆ ಅಲ್ಲಿಂದ ನಿರ್ದಿತನ್. ಸೊ ಇದಿಷ್ಟು ಸಹ ನೀವು ನೋಡ್ಕೊಳ್ಳೇಬೇಕು, ಕಂಪಲ್ಸರಿ ನಿಮಗೆ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಹಾಗಾಗಿ ಕಂಠಪಾಠ ಇಷ್ಟು ಗೊತ್ತಿರೋದ್ರಿಂದ ಇಷ್ಟರೊಳಗಡೆ ನಿಮಗೆ ಯಾವ್ದಾದ್ರು ಕೇಳ್ತಾರೆ. ಎರಡು ಕೊಟ್ಟಿರ್ತಾರೆ, ಒಂದನ್ನ ಬರಿಬೇಕು. ಹಾಗಾಗಿ ಅದು 4 ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಭಾವಾರ್ಥ, ಯಾಕೆಂದ್ರೆ ನೆಕ್ಸ್ಟ್ ಮೈನಲ್ಲಿ ನಿಮಗೆ ಕೇಳಿರ್ತಾರೆ ಈ ಪದ್ಯ ಭಾಗದ ಸಾರಾಂಶ ಮತ್ತೆ ಮೌಲ್ಯವನ್ನ ಬರೀಲಿಕ್ಕೆ. ಸೊ ಹಾಗಾಗಿ ನಿಮ್ಗೆ ನೋಡ್ಕೋಬೇಕಾಗಿರೋದು ಒಂದು ಕೌರವೇಂದ್ರ, ಒಂದು ಸಂಕಲ್ಪ ಗೀತೆ. ಸೊ ಈ ಪದ್ಯದ ಏನು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದಿಷ್ಟನ್ನ ನೀವು ಬರೀಬೇಕು. ಫಸ್ಟ್ ಈ ಪದ್ಯ ಭಾಗವನ್ನ GS ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯದಿಂದ ಹಾರಿಸಲಾಗಿದೆ. ಸೊ ತದನಂತರ ಅದರ ಭಾವಾರ್ಥವನ್ನ ಬರೀರಿ. ಇದಿಷ್ಟು ಕಲ್ತ್ಕೊಳ್ಳಿ, ಎಲ್ಲದಕ್ಕೂ ಇದನ್ನೇ ಬರೀರಿ ಮಕ್ಕಳ. ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು. ಸೊ ಈ ಪದ್ಯದ ಯಾವುದೇ ಆದ್ರೂ ಕೊಟ್ಟರು ಈ ಕೆಳಗಿನ ಭಾವಾರ್ಥವನ್ನ ಬರೀರಿ ಮಕ್ಕಳ. ನಿಮಗೆ ಈಸಿಯಾಗಿ 4 ಅಂಕಗಳು ಕೊಟ್ಟೆ ಕೊಡ್ತಾರೆ, ಯಾರು ಸಹ ಅಂಕಗಳನ್ನ ಕಟ್ ಮಾಡೋಲ್ಲ. ನೆಕ್ಸ್ಟ್ ವೀರಲವ.
ಸೊ ಇಲ್ಲಿ ಏನು ನಾವು ನಿಮಗೆ ಕೊಡ್ತಿದೀವಲ್ಲ ಇದಿಷ್ಟರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಹೆಚ್ಚಾಗಿ ನಿಮಗೆ ಇದ್ರೊಳಗಡೆನೆ ಒಂದು ಪ್ರಶ್ನೆ ಬಂದಿರ್ತದೆ. ಅರ್ಥ ಆಗ್ತಾ ಇದೆಯಲ್ವಾ? ವೀರಲವ ಪದ್ಯದ್ದು ಅದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದರ ಒಂದನ್ನೇ ಓದ್ಕೊಳ್ಳಿ ಅಂತಲ್ಲ, ಇದರಲ್ಲಿ ಯಾವುದು ಬೇಕಾದರೂ ಬರ್ಬೋದು. ಹಾಗಾಗಿ ಎಲ್ಲವನ್ನು ಸಹ ನೀವು ಓದ್ಕೋಬೇಕಾಗ್ತದೆ. ನೆಕ್ಸ್ಟ್ ನಿಮಗೆ ಬರುವಂಥದ್ದು 7-8 ವಾಕ್ಯಗಳಿಗೆ ಬರುವಂಥದ್ದು 41 ಮತ್ತು 42. ಸೊ ಹೆಚ್ಚಾಗಿ ನಿಮ್ಮ 4 ಮಾಡಲ್ ಕ್ವಶನ್ ಪೇಪರ್ ಮತ್ತು ನಿಮ್ಮ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡಾಗ ಸೊ ಶಬರಿ ಅದರಿಂದ ನಿಮಗೆ ಒಂದು ಪ್ರಶ್ನೆ 4 ಅಂಕಕ್ಕೆ ಕೇಳ್ತಾನೆ ಇದ್ದಾರೆ ಮಕ್ಕಳ. ಹಾಗಾಗಿ ನೀವು ಕಂಪಲ್ಸರಿ ಅದನ್ನು ನೋಡ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ. ಸೊ ಅಟ್ಲೀಸ್ಟ್ ಸ್ವಲ್ಪನಾದರೂ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಬರಿಬೋದು. ಅಟ್ಲೀಸ್ಟ್ ನೀವು 3 ಅಂಕಗಳನ್ನಾದರೂ ಅಲ್ಲಿ ಗಳಿಸ್ಬೋದಾಗ್ತದೆ. ಇದಿಷ್ಟು ಸಮ್ಮರಿಯನ್ನು ನೋಡ್ಕೊಳ್ಳಿ. ಶಬರಿಯ ಸಡಗರ ಸಂತೋಷದ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಅರ್ಥ ಆಗ್ತಾ ಇದೆ? ಇವೆಲ್ಲ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳೇ. ಹಾಗಾಗಿ ಇವಿಷ್ಟನ್ನು ಸಹ ನೋಡ್ಕೊಳ್ಳಿ. ಇದರೊಳಗಡೆ ಒಂದಂತೂ ಫಿಕ್ಸ್ ಹೆಚ್ಚಾಗಿ ಶಬರಿಯಿಂದಲೇ ಕೇಳಿರುವಂಥದ್ದು. ನೆಕ್ಸ್ಟ್ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪ ಆಶಿಸಿದ್ದಾರೆ. ಸೊ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಮಕ್ಕಳ. ಸೊ 2 ಕ್ವಶನ್ ಪೇಪರಲ್ಲಿ ನಿಮಗೆ ಸಂಕಲ್ಪ ಗೀತೆಯಿಂದ ಬಂದಿದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪರವರ ಅಭಿಪ್ರಾಯವೇನು, ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ಣನಿಗೆ ಕೃಷ್ಣ ಒಡ್ಡಿದ ಆಮಿಷಗಳೇನು, ಪಾಂಡವರು ಸೋದರನೇ ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಸೊ ಶಬರಿಯಿಂದ ಒಂದು ಪಾಠದಿಂದ ಹೆಚ್ಚಾಗಿ ಕೇಳ್ತಾರೆ. ಪದ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಕೆಲವು ಟೈಮ್ ವೀರಲವದಿಂದ ಕೇಳಿದರೆ, ಕೆಲವು ಟೈಮ್ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ. ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡಿ. ಎಲ್ಲವನ್ನೂ ಸಹ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ. ನೆಕ್ಸ್ಟ್ ನಿಮಗೆ ಲಾಸ್ಟಿಗೆ ಬಂದರೆ ಪ್ರಬಂಧ, ವೆರಿ ಇಂಪಾರ್ಟೆಂಟ್. ಸೊ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಒಂದು ಕ್ವಶನ್ ಇದನ್ನು ಕೊಟ್ಟಿದಾಗ ಅದ್ರ ಬಗ್ಗೆ ಪೀಠಿಕೆ ಗೊತ್ತಿರಲೇಬೇಕು. ಇಮಿಡಿಯೇಟ್ ನಾವು ವಿಷಯಕ್ಕೆ ಹೋಗೋಕ್ಕಾಗಲ್ಲ. ಪೀಠಿಕೆಯನ್ನು ಬರೀರಿ, ತದನಂತರ ವಿಷಯ ವಿವರಣೆಯನ್ನು ಬರೆದುಕೊಳ್ಳಿ. ನೆಕ್ಸ್ಟ್ ನಿಮಗೆ ಉಪಸಂಹಾರವನ್ನು ಬರೆದ್ರೆ ಈಸಿಯಾಗಿ ನಿಮಗೆ 5 ಅಂಕಗಳು ಸಿಗ್ತದೆ ಮಕ್ಕಳ. ಹಾಗಾಗಿ ಅಂಕಗಳನ್ನ ಕಳೆದುಕೋಬೇಡಿ. ಪ್ರಾಚ್ಯ ಸ್ಮಾರಕಗಳ ಸ್ಮರಣೆ ಇಲ್ಲಿ ಕೊಟ್ಟಿರುವಂತಹ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಯಾವುದಾದ್ರೂ ಬರ್ಬೋದು. ಮತ್ತು ಪತ್ರಲೇಖನ ಅಂತೂ ಮಿಸ್ ಮಾಡಿಕೊಡ್ಲೇಬೇಡಿ. ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಎರಡೂ ಸಹ ಇದೆ. ಯಾವುದಾದ್ರೂ ಒಂದನ್ನು ನೀವು ಬರೀಲಿಕ್ಕೆ ಅಭ್ಯಾಸ ಮಾಡಿರಲೇಬೇಕಾಗ್ತದೆ. ಸೊ ಇದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ PDF ಇರೋದ್ರಿಂದ ಈಸಿಯಾಗಿ ನೀವು ಅಂಕಗಳನ್ನು ಪಡ್ಕೋತೀರಾ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಹೆಚ್ಚಾಗಿ ನೀವು ಪ್ರಬಂಧಗಳಿಗೆ ಪತ್ರಲೇಖನ ಅಂತೂ ಮಿಸ್ ಮಾಡ್ಕೊಳ್ಳಬೇಕೆಂದರೆ 5 ಅಂಕ ನಿಮಗೆ ಪತ್ರಲೇಖನದಲ್ಲೇ ಬರುವಂಥದ್ದು. ಹಾಗಾಗಿ ಇದಿಷ್ಟನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.